ನಾನು ಇವತ್ತು ಹೇಳ್ತಾರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 2nd ಆಫ್ ಏಪ್ರಿಲ್ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಏಷ್ಯನ್ ಪೇಂಟ್ಸ್. ಓಕೆನಾ? ಏಷ್ಯನ್ ಪೇಂಟ್ಸ್ನ ನಾನು ನಿಮಗೆ 1 ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೇನೆ. ಓಕೆನಾ? ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ದೀನಿ. ಓಕೆನಾ? ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, this trend line it is acting as an resistance. ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ? ಹಾಗೇನೆ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಮಾಡಿದೆ. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಮಾಡಿದೆ. ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ ಲೈನ್ ಇಲ್ಲಿ ಬರುತ್ತೆ. ಓಕೆನಾ? ದಿಸ್ ಇಸ್ ದ ಡಬಲ್ ಬಾಟಮ್ ಪ್ಯಾಟರ್ನ್ಸ್ ನೆಕ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಇವಾಗ ಸೊ ಗೈಸ್, ಫಸ್ಟು ನೋಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಈ ಝೋನ್ ಇದೆಯಲ್ಲ, ಈ ಝೋನ್ ನೋಡಿ. ದಿಸ್ ಈಸ್ ರೆಸಿಸ್ಟೆನ್ಸ್ ನಂಬರ್ 1, 2, 3. ಓಕೆನಾ? 1, 2, 3 ಟೈಮ್ಸ್ ಟಚ್ ಹೋಗಿದೆ. ಇವಾಗ ನೆಕ್ಸ್ಟ್ ಏನಾದರೂ ಪ್ರೈಸ್ ಏನಾದರೂ ಈ ಝೋನ್, ಇಫ್ ಪ್ರೈಸ್ ಕಮ್ಸ್ ಅರೌಂಡ್ ದಿಸ್ ಝೋನ್, then it will be a high probability that it might break this resistance zone. ಓಕೆನಾ? ಈ ಝೋನ್ ಹತ್ರ ಬಂದರೆ, ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ಬ್ರೇಕ್ಔಟ್ ಸಿಗೋ ಚಾನ್ಸಸ್ ತುಂಬ ಇದೆ. ಏನಕ್ಕಂದರೆ ಇವಾಗ ಏನಾದರೂ ಈ ಝೋನ್ ಹತ್ರ ಬಂದರೆ 4th ಅಟೆಂಪ್ಟ್ ಇದು. ಓಕೆನಾ? 4th ಅಟೆಂಪ್ಟು ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಮಾಡೋಕ್ಕೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ಫಸ್ಟ್ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ರೆಸಿಸ್ಟೆನ್ಸ್ ಝೋನ್ನ ಕೂಡ ಬ್ರೇಕ್ ಮಾಡಬೇಕು. ಅರ್ಥ ಆಯ್ತಾ? ಆವಾಗ ಬೈ ಮಾಡಿ. ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 2900 ಲೆವೆಲ್ಸ್. ಓಕೆನಾ? 2900 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ವೇಟ್ 2920 will be target number 1, and your target number 2 is going to be 2930 or 2940 will be your target. ಅರ್ಥ ಆಯ್ತಾ? By above 2900, target number 1 is going to be 2920, target number 2 is going to be 2930 or 2940. ಓಕೆನಾ? ಅಲ್ಟಿಮೇಟ್ ಟಾರ್ಗೆಟ್ ಈ ಝೋನ್ ಹತ್ರ ಬರುತ್ತೆ ನಿಮ್ಮದು. ಓಕೆನಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಅದಕ್ಕೇ 15 ಮಿನಿಟ್ ಟೈಮ್ ಫ್ರೇಮ್ಗೆ ಮೂವ್ ಆನ್ ಆಗೋಣ. ಓಕೆನಾ? 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ನಾಳೆ ಪ್ರೈಸು ನೋಡ್ಕೊಳ್ಳಿ, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ಅವಾಗ ಮಾತ್ರ ಸೆಲ್ ಮಾಡಿ. Sell only when price crosses 2860. ಓಕೆನಾ? 2860 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನ್ ಬಿ ಅಟ್ 2850 ವಿಲ್ ಬಿ ಯೋರ್ ಟಾರ್ಗೆಟ್. ಓಕೆನಾ? ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 2860 ಆ್ಯಂಡ್ 2850 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ನೋ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಟಾಕ್ ಬಂದು MRF. ಓಕೆನಾ? MRF ಆನ್ ಅ 1 ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನಾನು ನಿಮಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಓಕೆನಾ? ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಿತ್ತು.
ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ಕಿದೆ. ಓಕೆನಾ, ಅಟ್ ದಿಸ್ ಪಾಯಿಂಟ್ ಪ್ರೈಸ್ ಬ್ರೋಕ್ ದ ಸಪೋರ್ಟ್. ಓಕೆನಾ, ಇವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟ್ ಇದೇ ಝೋನ್ ಹತ್ರ ಬಂದಿದೆ. ಸೊ ದಿಸ್ ಝೋನ್ ಇಟ್ ಮೈಟ್ ಆಕ್ಟ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಓಕೆನಾ, ಈ ಝೋನ್ ನಾಳೆ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗ್ಬೋದು. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ. ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆನಾ, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ, ದಿಸ್ ಇಸ್ ಪಾಯಿಂಟ್ ನಂಬರ್ 2. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಓಕೆನಾ, ಇವಾಗ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ, ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ನಾಳೆ ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು. ಪ್ರೈಸ್ ಶುಡ್ ಸಸ್ಟೈನ್ ಟುಡೇಸ್ ಲೋ, ಅವಾಗ ಮಾತ್ರ ಸೆಲ್ ಮಾಡಿ. ಓಕೆನಾ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1,34,500. ಓಕೆನಾ, ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 1,34,500. ಓಕೆನಾ, ಅವಾಗ ಮಾತ್ರ ಸೆಲ್ ಮಾಡಿ. ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನ್ ಬಿ ಅಟ್ ಸಮ್ವೇರ್ ಅರೌಂಡ್ ದಿಸ್ ಝೋನ್. ಓಕೆನಾ, ಟಾರ್ಗೆಟ್ ಬಂದು ನಿಮಗೆ 1,34,000 ವಿಲ್ ಬಿ ಯೋರ್ ಟಾರ್ಗೆಟ್. ಓಕೆನಾ, 1,34,500 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1,34,000 ವಿಲ್ ಬಿ ಯೋರ್ ಟಾರ್ಗೆಟ್. ಓಕೆನಾ, ಇದು ಸೆಲ್ಲಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗ್ಗೆ ನೀವಿಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು. ಇದು ನೋಡಿ, ಇದು ಕಪ್ ಆ್ಯಂಡ್ ಇದು ಹ್ಯಾಂಡಲ್. ಓಕೆನಾ, ಇದು ನೋಡಿ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಓಕೆನಾ, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅದಕ್ಕೆ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಸೊ ಪ್ರೈಸು 2 ಡೇಸ್ ಹೈನ ಬ್ರೇಕ್ ಮಾಡಬೇಕು. ಪ್ರೈಸ್ ಶುಡ್ ಬ್ರೇಕ್ 2 ಡೇಸ್ ಹೈ. That's when you are going to buy. Okay, now buy when price crosses 1,37,000. Okay, now buy when price crosses 1,37,000 levels ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. your target is gonna bet 1,38,000 will be your target. ಅರ್ಥ ಆಯ್ತಾ? ಬೈ ಓನ್ಲಿ when price crosses 1,37,000 and your target is gonna be at 1,38,000. ಓಕೆನಾ, ನೆಕ್ಸ್ಟು ಇನ್ನೊಂದು ಸ್ಟಾಕ್ಗೆ ಮೂವ್ ಆನ್ ಆಗೋಣ. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಟಾಕ್ ಬಂದು INDUSIND ಬ್ಯಾಂಕ್. ಓಕೆನಾ, INDUSIND ಬ್ಯಾಂಕ್. ಸೊ INDUSIND ಬ್ಯಾಂಕ್ ಆನ್ ಅ 1 hour ಟೈಮ್ ಫ್ರೇಮ್, ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್. ನೋಡಿ, ನಾನು ನಿಮಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ದಿಸ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅ ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಓಕೆನಾ, ಈ ಝೋನ್ ಬಂದು ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಓಕೆನಾ, ಫಿಬೋನಾಚಿನ ಆಲ್ ದ ವೇ ಫ್ರಮ್ ದ ಟಾಪ್. ಓಕೆನಾ, ಟಾಪ್ ಟಿಲ್ ಬಾಟಮ್ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 50% ಲೆವೆಲ್ಸ್ ಇಂದ ರಿಜೆಕ್ಷನ್ ಫೇಸ್ ಮಾಡಿದೆ. ಓಕೆನಾ, ಪ್ರೈಸ್ ಹ್ಯಾಸ್ ಫೇಸ್ಡ್ ರಿಜೆಕ್ಷನ್ ಫ್ರಮ್ ಫಿಬೋನಾಚಿಸ್ 50% ಲೆವೆಲ್ಸ್. ಓಕೆನಾ, ನಾವು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್. ನೋಡ್ಕೊಳ್ಳಿ, ನಾನು ಒಂದು ಟ್ರೆಂಡ್ ಲೈನ್ ಹಿಡಿತೀನಿ ಹೀಗೆ. ಓಕೆನಾ, ದಿಸ್ ಟ್ರೆಂಡ್ ಲೈನ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ 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 ಸಪೋರ್ಟ್. ಓಕೆನಾ, ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ದಿತ್ತು. ಹಾಗೆಯೇ ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿದೆ, ಅಂದರೆ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿದೆ. ನೆಕ್ಸ್ಟು ಇವಾಗ ಫಸ್ಟು ನಾವು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ, ಏನಕ್ಕಂದರೆ ಲೆಟ್ ಮಿ ಟೆಲ್ ಯು ವೈ. ಈ ರೆಸಿಸ್ಟೆನ್ಸಿಂದ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಕ್ಕಿರೋದು. ಓಕೆನಾ, ಸೊ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆ ಗೈಸ್, ಸೊ ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1530.
1530 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ನಂಬರ್ 1 is gonna bet 1520 ಅಂದರೆ 1520 will be target number 1. Target number 2 is gonna bet 1510. ಓಕೆನಾ, 1530 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1520 will be your target number 1 and target number 2 is gonna be at 1510. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಸೆಲ್ಲಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಸೊ ಗೈಸ್, ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡ್ಕೊಳ್ಳಿ, ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಪ್ರೈಸ್ ಶುಡ್ ಸಸ್ಟೈನ್ ಅಬೌವ್ ದಿಸ್ ರೆಸಿಸ್ಟೆನ್ಸ್ ಝೋನ್. ದಟ್ಸ್ ವೆನ್ ಯು ಆರ್ ಗೋಯಿಂಗ್ ಟು ಬೈ. ಓಕೆನಾ? ಬೈ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 1570 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನ್ ಬೆಟ್ 1580 ವಿಲ್ ಬಿ ಯೋರ್ ಟಾರ್ಗೆಟ್. 1570 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1580 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು TVS ಮೋಟರ್ಸ್. ಓಕೆನಾ? ಸೊ ಗೈಸ್, TVS ಮೋಟರ್ಸ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ತೋರಿಸ್ತೀನಿ. ಓಕೆನಾ? ಸೊ ಗೈಸ್, TVS ಮೋಟರ್ಸ್ 1 hour ಟೈಮ್ ಫ್ರೇಮಲ್ಲಿ ಏನು ನೋಡ್ಬೋದು ಅಂದರೆ ಪ್ರೈಸು ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ. ಓಕೆನಾ? ಇಲ್ಲಿ ನೋಡಿ ರೆಸಿಸ್ಟೆನ್ಸ್. ಇಲ್ಲಿ ನೋಡಿ ಸೆಲ್ಲರ್ಸ್, ಈ ಝೋನ್ ಹತ್ರ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂದ್ಬಿಟ್ಟು ಬೈಯರ್ಸ್ ಗಾಟ್ ಟ್ರ್ಯಾಪ್ಡ್. ಓಕೆನಾ? ಬೈಯರ್ಸ್ ಗಾಟ್ ಟ್ರ್ಯಾಪ್ಡ್ ಇಲ್ಲಿ. ಓಕೆನಾ? ಏನಕ್ಕೆ ಅಂದರೆ ದಿಸ್ ಸೇಮ್ ಝೋನ್ ಪ್ರೀವಿಯಸ್ಲಿ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್, ನೋಡ್ಕೊಳ್ಳಿ, ಐ ಎಕ್ಸ್ಟೆಂಡ್ ದ ಸೇಮ್ ಝೋನ್. ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆನಾ? ಸೊ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್, ನೋಡಿ, ರೆಸಿಸ್ಟೆನ್ಸ್. ಓಕೆನಾ? ಇಲ್ಲಿ ಬ್ರೇಕ್ಔಟ್ ಸಿಕ್ತು. ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಓಕೆ, ಇಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ತು. ಓಕೆನಾ? ಬ್ರೇಕ್ ಔಟ್ ಸಿಕ್ತು. ನೆಕ್ಸ್ಟು ನೋಡ್ಕೊಳ್ಳಿ, ಸೇಮ್ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಮಾಡಿ ಇವಾಗ ಅದೇ ಝೋನ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ಓಕೆನಾ? ಇಲ್ಲಿ ನೋಡಿ ಸಪೋರ್ಟ್ ತಗೊಳ್ಳಿಲ್ಲ ಇಲ್ಲಿ. ಓಕೆನಾ? ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ನೋಡ್ಕೊಳ್ಳಿ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಪ್ರೈಸ್ ಫೇಸ್ಡ್ ರಿಜೆಕ್ಷನ್ ಫ್ರಮ್ ಎಕ್ಸಾಕ್ಟ್ಲಿ ಫಿಬೋನಾಚಿ 618 ಲೆವೆಲ್ಸ್. ಓಕೆನಾ? ಫಿಬೋನಾಚಿದು 618 ಲೆವೆಲ್ಸಿಂದ ಪ್ರೈಸು ರಿಜೆಕ್ಷನ್ ಫೇಸ್ ಮಾಡ್ತು. ಅರ್ಥ ಆಯ್ತಾ? ಇವಾಗ ನಾವು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಓಕೆನಾ? ಟ್ರೆಂಡ್ ಲೈನ್ ನೋಡ್ಕೊಳ್ಳಿ, ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ದೀನಿ. ಓಕೆ, ದಿಸ್ ಟ್ರೆಂಡ್ ಲೈನ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಇನ್ ಸಪೋರ್ಟ್. ಓಕೆನಾ? ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ದಿತ್ತು. ಇಲ್ಲಿ ನೋಡಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿದೆ. ನೆಕ್ಸ್ಟು ನಾನು ರೀಸೆಂಟ್ ಬಾಟಮಿಂದ, ಓಕೆನಾ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸ್ ನೋಡಿ ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಹಾಗೇನೆ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಈ ಝೋನ್ ಇದೆಯಲ್ಲ, ಈ ಝೋನ್, ಓಕೆನಾ, ದಿಸ್ ಝೋನ್ ಪ್ರೀವಿಯಸ್ಲಿ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಓಕೆನಾ? ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ದಿತ್ತು. ಇಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಔಟ್ ಸಿಕ್ಕಿದೆ ಆ್ಯಂಡ್ ಪ್ರೈಸ್ ಕೇಮ್ ಬ್ಯಾಕ್ ಟು ದ ಸೇಮ್ ಝೋನ್. ಸೊ ದಿಸ್ ಝೋನ್ ಇಟ್ ಮೈಟ್ ಆ್ಯಕ್ಟ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ನೆಕ್ಸ್ಟು ಗೈಸ್, ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಏನಕ್ಕಂದ್ರೆ ಆನ್ 1 hour ಟೈಮ್ ಫ್ರೇಮ್ ಪ್ರೈಸ್ ಫೇಸ್ ರೆಸಿಸ್ಟೆನ್ಸ್ ಫ್ರಮ್ ದಿಸ್ ಝೋನ್ ಆ್ಯಂಡ್ ಗೇವ್ ಬ್ರೇಕ್ ಡೌನ್. ಓಕೆನಾ? ಸೊ ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 2120 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನ್ ಬಿ ಎಟ್ 2110 will be your target number 1 and target number 2 is going to be 2100 will be your target number 2.
2120 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 2110 ವಿಲ್ ಬಿ ಟಾರ್ಗೆಟ್ ನಂಬರ್ 1. 2100 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯ್ತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆ ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಹತ್ರ ಆದರೂ ಬರಲಿ, ಈ ಲೆವೆಲ್ಸ್ ಹತ್ರ ಆದರೂ ಬರಲಿ, ಸೆಲ್ ಮಾಡೋಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ನೋಡಿ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಈ ಸಪೋರ್ಟ್ ಬ್ರೇಕ್ ಡೌನ್ ಸಿಕ್ತಲ್ವ, ಇಲ್ಲಿ ಬ್ರೇಕ್ ಡೌನ್ ಸಿಕ್ತು. ಬಟ್ ಈ ಇದನ್ನ ರೀಟೆಸ್ಟ್ ಆಗಿಲ್ಲ, ರೀಟೆಸ್ಟ್ ಪೆಂಡಿಂಗ್ ಇದೆ. ರೀಟೆಸ್ಟ್ ಇಸ್ ಸ್ಟಿಲ್ ಪೆಂಡಿಂಗ್. ಓಕೆನಾ? ಇಲ್ಲಿ ರೀಟೆಸ್ಟ್ ಪೆಂಡಿಂಗ್ ಇದೆ. ಸೊ ನೀವು ಏನಾದರೂ ಈ ಲೆವೆಲ್ಸಲ್ಲಿ ಬೈ ಮಾಡಿದ್ರೆ ಪ್ರೈಸ್ ವಾಪಸ್ ಫಾಲ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗಬೇಕು, ಅವಾಗ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 2170 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 2180 and target number 2 is gonna bet 2190. ಓಕೆನಾ? 2170 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಬೈ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 2170 ಲೆವೆಲ್ಸ್ ಆ್ಯಂಡ್ 2180 ವಿಲ್ ಬಿ ಟಾರ್ಗೆಟ್ ನಂಬರ್ 1, 2190 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್. ಹಾಗೆಯೇ ನಾನು ನಿಮಗೆ ನಿನ್ನೆ IRCTC ಸ್ಟಾಕ್ ಬಗ್ಗೆ ಹೇಳಿದೆ. ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದು. ಹೋಪ್ ನೀವು ಸ್ಟಾಕಲ್ಲಿ ಟ್ರೇಡ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಆ ಸ್ಟಾಕಲ್ಲಿ ಏನಾದರೂ ಟ್ರೇಡ್ ಮಾಡಿ ಇವತ್ತು ಪ್ರಾಫಿಟ್ ಮಾಡಿದರೆ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆನಾ? IRCTC ಸ್ಟಾಕ್ ನೆನ್ನೆ ಅನಾಲಿಸಿಸ್ ಹೇಳಿದೆ. ಓಕೆನಾ? ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.